ಹೊಸ ಮನೆಯ ಅಂಗಳದಲ್ಲಿ ಸಂತೋಷ ತುಂಬಿತ್ತು. ಆದ್ರೆ ಹಿಂದೆ ಮಾಡಿದ್ದ ಪಾಪ ತನ್ನ ಭಯಂಕರ ರೂಪ ತೋರಿಸಿತ್ತು. ಯಾವ ದಾರಿಯಲ್ಲಿ ರಕ್ತ ಹರಿದಿತ್ತೋ ಅಲ್ಲೇ ಆ ನೆರಳು ಹಿಂದೆ ಬಂದಿತ್ತು. ಪ್ರೀತಿಯ ಪ್ರತೀಕವಾಗಿದ್ದವಳೆ ಮೃತ್ಯುವಾಗಿ ಎದುರಿಗೆ ಬಂದ್ಲು. ಕೈಯಾರೆ ಮಾಡಿದ ಮೂರ್ತಿಯೇ ಕಥೆ ಮುಗಿಸಿತ್ತು. ಪಾಪದ ಕೊಡ ತುಂಬಿದಾಗ ಅದರ ಶಿಕ್ಷೆ ಖಂಡಿತ ಆಗುತ್ತೆ. ಸಿಟಿ ಹೊರಗಡೆ ಒಂದು ಹಳೆಯ ಪಾಳು ಬಿದ್ದ ಮನೆ ಇದೆ. ಅದರ ಮುಂದೆ ಒಂದು ಕಾರ್ ಬಂದು ನಿಂತ್ಕೊಳ್ತು. ಈ ಜಾಗ ತುಂಬಾ ವಿಭಿನ್ನವಾಗಿದೆ. ಇದರ ಸುತ್ತಮುತ್ತ ಯಾವುದು ಮನೆಗಳೇ ಕಾಣಿಸ್ತಿಲ್ಲ. ವಿವೇಕ್ ಮತ್ತೆ ಖುಷಿ ಕಾರಿಂದ ಇಳಿತಾರೆ. ಇದು ಅವರ ಮೊದಲ ಸ್ವಂತ ಮನೆ. ಇದನ್ನ ವಿವೇಕ್ ತನ್ನ ಸಂಪಾದನೆಯಲ್ಲಿ ಖರೀದಿಸಿದಾನೆ. ಕೊನೆಗೂ ನಾವೊಂದು ಮನೆನ ತಗೊಂಡೇ ಬಿಟ್ವಿ. ಹೌದು, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿವೇಕ್. ಇದು ನೀನ್ ನನ್ ಮೇಲಿಟ್ಟಿರೋ ನಂಬಿಕೆಯಿಂದನೇ ಆಗಿದ್ದು. ಇಲ್ಲ, ಇದೆಲ್ಲ ನಿನ್ನ ಶ್ರಮ ಮತ್ತೆ ನಮ್ಮ ಪ್ರೀತಿಯ ಕಾರಣದಿಂದ ಆಗಿದೆ. ಇವತ್ತು ಅಮ್ಮನೂ ನಮ್ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದನ್ನೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಿದ್ರು ಅಲ್ವಾ ಅವರು. ವಿವೇಕ್, ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಈಗ ಮನೆ ಒಳಗ್ ಹೋಗೋಣ ನಡಿ. ಬ್ರೋಕರ್ ಹೇಳಿದ್ನಲ್ಲ, ಇಲ್ಲಿ ತುಂಬಾ ಕ್ಲೀನಿಂಗ್ ಕೆಲಸ ಇದೆ. ವಿವೇಕ್ ತನ್ನ ಕಣ್ಣೊರೆಸ್ಕೊಳ್ತಾನೆ. ಇಬ್ರು ಸೇರಿ ಕಾರಲ್ಲಿದ್ದ ಕಾಟನ್ ಬಾಕ್ಸ್ ತಗೊಂಡು ಮನೆ ಒಳಗಡೆ ಹೋಗ್ತಾರೆ. ನಿಧಾನವಾಗಿ ಇಬ್ರು ಸೇರಿ ತಮ್ಮ ಹೊಸ ಮನೆಯನ್ನ ಅಲಂಕರಿಸ್ತಾರೆ. ವಿವೇಕ್ ಕ್ಲೀನಿಂಗ್ ಮಾಡ್ತಾನೆ. ಆಗ ಖುಷಿ ಮನೆಯನ್ನ ಅಲಂಕರಿಸ್ತಾಳೆ. ವಿವೇಕ್ ಗೋಡೆಗೆ ಬಣ್ಣ ಹಚ್ಚಿದ್ರೆ ಖುಷಿ ಅದ್ರ ಮೇಲೆ ಪೇಂಟಿಂಗ್ಸ್ ಹಾಕ್ತಾಳೆ. ಆಮೇಲೆ ಇಬ್ರು ಜೊತೆ ಕೂತ್ಕೊಂಡು ತಮ್ಮ ಕೈಯಾರೆ ಒಂದು ಚಿಕ್ಕ ಶೋ ಪೀಸ್ ಮಾಡ್ತಾರೆ. ಮತ್ತದನ್ನ ತಮ್ಮ ಬೆಡ್ ಹತ್ರ ಇಡ್ತಾರೆ. ಅವರು ಮನೆಯ ಎಲ್ಲಾ ಮೂಲೆಗಳನ್ನ ಸುತ್ತಿ ನೋಡ್ತಾರೆ. ಎಲ್ಲಾ ಕಡೆ ಗಮನ ಇಟ್ಟು ನೋಡ್ತಾರೆ. ಕಿಚನ್ ನಲ್ಲಿ ಕೂಡ ಇಬ್ರು ಒಟ್ಟಿಗೆ ಸೇರಿ ಅಡಿಗೆ ಮಾಡ್ತಾರೆ. ನಗ್ನಗ್ತಾ ಮಾತಾಡ್ತಾ ಅವರ ಸಮಯನ ಖುಷಿಯಿಂದ ಕಳೀತಾರೆ. ಆಮೇಲೊಂದು ದಿನ ವಿವೇಕ್ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಖುಷಿ ಕೂಡ ಅವನ ಹತ್ರನೇ ಕೂತಿರ್ತಾಳೆ. ಅವನು ಊಟ ಮಾಡ್ತಿರೋದನ್ನ ನೋಡ್ತಿರ್ತಾಳೆ. ತಿಂಡಿ ತುಂಬಾ ಚೆನ್ನಾಗಿ ಮಾಡಿದೀಯಾ. ಪ್ರಶ್ನೆಗಳಿಂದ ತಪ್ಪಿಸ್ಕೊತಿದ್ಯಾ? ಖುಷಿ, ನಿನಗೆ ಗೊತ್ತಲ್ವಾ, ನಾವು ನಮ್ಮ ಬಡ್ಜೆಟ್ನು ಮೀರಿ ಈ ಮನೆನ ತಗೊಂಡಿದೀವಿ. ಈಗ ಇದ್ರ EMI ಕಟ್ಟೋದಕ್ಕೆ ನಾನು ಚೆನ್ನಾಗಿ ದುಡಿಲೇಬೇಕು. ಅವಾಗ್ಲೇ ನಾವು ಇದನ್ನ ಮಾಡೋಕ್ ಸಾಧ್ಯ. ಯಾವಾಗ ವಾಪಸ್ ಬರ್ತೀಯಾ? ಇನ್ನು ಸ್ವಲ್ಪ ದಿನ ಅಷ್ಟೇ, ಬೇಗ ವಾಪಸ್ ಬರ್ತೀನಿ. ಹೀಗೆ ಮಾತಾಡ್ತಾ ವಿವೇಕ್ ತನ್ನ ಊಟ ಮುಗಿಸ್ತಾನೆ. ಮತ್ತೆ ಎದ್ದು ಬಂದು ಖುಷಿನ ಅಪ್ಕೋತಾನೆ. ಖುಷಿ ಕೂಡ ಅವನನ್ನ ಪ್ರೀತಿಯಿಂದ ಹಗ್ ಮಾಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ವಿವೇಕ್ ತನ್ನ ಬ್ಯಾಗ್ ತಗೊಂಡು ಹೊರಗಡೆ ಬರ್ತಾನೆ. ಅವನು ಬ್ಯಾಗನ್ನ ಕಾರಿನ ಹಿಂದಿನ ಸೀಟಲ್ಲಿ ಇಡ್ತಾನೆ. ಆಮೇಲೆ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಬಾಗ್ಲಲ್ಲೇ ನಿಂತಿದ್ದ ಖುಷಿ ಅವನು ಹೋಗೋದನ್ನ ನೋಡ್ತಿರ್ತಾಳೆ. ಹೋಗ್ತಿರುವಾಗ ಇಬ್ರು ಕೈ ಆಡಿಸಿ ಒಬ್ರಿಗೊಬ್ರಿಗೆ ಬಾಯ್ ಮಾಡ್ತಾರೆ. ಸಾಯಂಕಾಲ ಆಗಿರುತ್ತೆ. ಖುಷಿ ರಾತ್ರಿಗೆ ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಾ ಇರ್ತಾಳೆ. ಆದ್ರೆ ಮನೆಯಲ್ಲಿ ಯಾವುದೇ ರೇಷನ್ ಐಟಮ್ಸ್ ಇಲ್ಲ ಅಂತ ಅವಳಿಗೆ ಗೊತ್ತಾಗುತ್ತೆ. ಅವಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ಮತ್ತೆ ಅಂಗಡಿಗೆ ಹೊರಡ್ತಾಳೆ. ಅಷ್ಟೊತ್ತಿಗೆ ಕತ್ಲಾಗಿರುತ್ತೆ. ವಾಪಸ್ ಬರುವಾಗ ಅವಳು ಮನೆಗೆ ಹೋಗುವ ದಾರಿ ತುಂಬಾ ನಿರ್ಜನವಾಗಿದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಅದರಿಂದ ಅವಳು ಸ್ವಲ್ಪ ಬೇಗ ಬೇಗ ಹೋಗ್ತಾಳೆ. ಅವಳು ಇನ್ನೇನು ತನ್ನ ಮನೆ ತಲುಪೋ ಅಷ್ಟರೊಳಗೆ ಅವಳ ಕಿವಿಯಲ್ಲಿ ಯಾರೋ ಪಿಸುಗುಟ್ಟಿದ ಹಾಗೆ ಕೇಳಿಸತ್ತೆ. ಖುಷಿ. ಅವಳು ಗಾಬರಿಯಿಂದ ತಕ್ಷಣ ಹಿಂದೆ ತಿರುಗಿ ನೋಡ್ತಾಳೆ. ಯಾರದು? ವಿವೇಕ್? ಆದ್ರೆ ಅವಳಿಗೆ ಯಾರೂ ಉತ್ತರ ಕೊಡಲ್ಲ. ಅಲ್ಲಿ ಪೂರ್ತಿ ಸ್ಮಶಾನ ಮೌನ ಇರುತ್ತೆ. ಅವಳು ಇದನ್ನೆಲ್ಲ ಇಗ್ನೋರ್ ಮಾಡಿ ವಾಪಸ್ ಮನೆಗೆ ಹೊರಟು ಬಿಡ್ತಾಳೆ. ಅವಳು ಅಲ್ಲಿಂದ ಮುಂದೆ ಹೋದ ತಕ್ಷಣ ಅವಳ ಹಿಂದೆ ಒಂದು ಭಯಂಕರವಾದ ಆಕೃತಿ ನಿಂತಿರುತ್ತೆ. ಆದ್ರೆ ಅವಳನ್ನ ಖುಷಿ ನೋಡೋದಿಲ್ಲ. ರಾತ್ರಿ ಆಗಿರುತ್ತೆ. ಖುಷಿ ಲಿವಿಂಗ್ ರೂಮಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಆಗ ಅವಳ ಫೋನ್ ರಿಂಗ್ ಆಗುತ್ತೆ. ಇದು ವಿವೇಕಿಂದ ಕಾಲ್ ಬಂದಿದೆ. ಅವಳು ಫೋನ್ ತಗೊಂಡು ಮಾತಾಡ್ತಾಳೆ. ಏನ್ ಮಾಡ್ತಿದ್ಯಾ? ಏನಿಲ್ಲ, ಊಟ ಮಾಡ್ತಿದ್ದೆ. ಇಷ್ಟೊಂದು ಲೇಟ್ ಆಗ? ಸಾಯಂಕಾಲ ಅಡುಗೆ ಮಾಡೋಣ ಅಂತ ನೋಡಿದೆ. ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿಂದ ಬರೋದು ಲೇಟ್ ಆಗೋಯ್ತು. ಸರಿ ಸರಿ, ಹುಷಾರು. ನಾನು ನಾಳೆ ಅಷ್ಟರಲ್ಲಿ ಬಂದ್ಬಿಡ್ತೀನಿ. ಏನಾಯ್ತು? ನೀನು ಟೆನ್ಷನಲ್ಲಿದೆಯಾ? ಎಲ್ಲ ಓಕೆ ತಾನೇ? ಹಾಂ, ಎಲ್ಲ ಸರಿಯಾಗಿದೆ. ನಾನು ಫೋನ್ ಇಡ್ತೀನಿ. ಸರಿ, ನೀನು ಹುಷಾರು. ಖುಷಿ ಫೋನ್ ಕಟ್ ಮಾಡ್ತಾಳೆ. ಎದ್ದು ಅಲ್ಲಿಂದ ಹೊರಡ್ತಾಳೆ. ಮತ್ತೆ ಟಿವಿ ಹಾಗೆ ಓಡ್ತಾ ಇರುತ್ತೆ.
ಬಾತ್ರೂಮಲ್ಲಿ ಅವಳು ಮುಖ ತೊಳ್ಕೊತಾಳೆ. ಮತ್ತೆ ಟವಲ್ ತಗೊಂಡು ಮುಖ ಒರೆಸ್ಕೋತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಟಿವಿ ತಾನಾಗೆ ಆಫ್ ಆಗುತ್ತೆ. ಸೌಂಡ್ ಕಮ್ಮಿ ಆದ ತಕ್ಷಣ ಅವಳಿಗೆ ಗೊತ್ತಾಗುತ್ತೆ. ಅವಳು ತಿರುಗಿ ನೋಡೋದಕ್ಕೆ ಪ್ರಯತ್ನ ಮಾಡ್ತಾಳೆ, ಅಲ್ಲಿ ಯಾರಾದ್ರೂ ಇರಬಹುದಾ ಅಂತ. ಆದ್ರೆ ಅವಳ ಮುಂದೆ ಬರೀ ಕತ್ತಲೆಯ ದಾರಿ ಕಾಣುತ್ತೆ. ಅವಳು ಹಿಂದೆ ತಿರುಗಿ ನೋಡಿದ ತಕ್ಷಣ ಅವಳಿಗೆ ಕನ್ನಡಿಲಿ ಅದೇ ಭಯಂಕರವಾದ ಆಕೃತಿ ಕಾಣಿಸತ್ತೆ. ಭಯ ಅವಳನ್ನ ಪೂರ್ತಿಯಾಗಿ ಆವರಿಸುತ್ತೆ. ಮಾರನೇ ದಿನ ಸಾಯಂಕಾಲ ವಿವೇಕ್ ಕಾರ್ ಅವರ ಮನೆ ಅಂಗಳಕ್ಕೆ ಬಂದು ನಿಲ್ಲತ್ತೆ. ವಿವೇಕ್ ಮನೆ ಒಳಗೆ ಬರ್ತಾನೆ. ಖುಷಿನ ಅಲ್ಲೆಲ್ಲ ಹುಡುಕ್ತಾನೆ. ಆದ್ರೆ ಅವನಿಗೆ ಅಲ್ಲೆಲ್ಲೂ ಖುಷಿ ಸಿಗೋದಿಲ್ಲ. ಖುಷಿ, ಖುಷಿ ಎಲ್ಲಿದ್ಯಾ? ಅವನು ಹಿಂದೆ ತಿರುಗಿದ ತಕ್ಷಣ ಆಶ್ಚರ್ಯ ಆಗತ್ತೆ. ಖುಷಿ ಅವನೆದುರಿಗೆ ಕೈಯಲ್ಲಿ ಕೇಕ್ ಹಿಡ್ಕೊಂಡು ನಿಂತಿರ್ತಾಳೆ. ಅವಳ ಕಣ್ಣು ಸ್ವಲ್ಪ ಬೇರೆ ರೀತಿಯಾಗಿರುತ್ತೆ. ಆದ್ರೆ ವಿವೇಕ್ ಅದಕ್ಕೆ ಅಷ್ಟು ಗಮನ ಕೊಡೋದಿಲ್ಲ. ಏನ್ ಮಾಡ್ತಿದ್ಯಾ? ನೀನಂತೂ ನನ್ನ ಹೆದರ್ಸೇ ಬಿಟ್ಟೆ. ಇವತ್ ನಿನ್ ಬರ್ಡೇ ಅಲ್ವಾ ಬೇಬಿ? ಲೆಟ್ಸ್ ಸೆಲೆಬ್ರೇಟ್. ನಾನಂತೂ ಮರ್ತೇ ಬಿಟ್ಟಿದ್ದೆ. ಆದ್ರೆ ನನಗ್ ನೆನಪಿದೆ ನಿನ್ನ ಬರ್ಡೇ. ಸರಿ ಬಾ, ಲೆಟ್ಸ್ ಸೆಲಿಬ್ರೇಟ್. ಸ್ವಲ್ಪ ಹೊತ್ತಾದ್ಮೇಲೆ ಇಬ್ಬರು ಲಿವಿಂಗ್ ರೂಮ್ ಅಲ್ಲಿ ಕೂತು ವಿವೇಕ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅಷ್ಟ್ರಲ್ಲೇ ವಿವೇಕ್ ಫೋನ್ಗೆ ಪದೇ ಪದೇ ಒಂದು ಅನ್ನೋನ್ ನಂಬರ್ ಇಂದ ಕಾಲ್ ಬರ್ತಿರುತ್ತೆ. ಆದ್ರೆ ಅವನದನ್ನ ಇಗ್ನೋರ್ ಮಾಡ್ತಾ ಇರ್ತಾನೆ. ಅವನು ಕ್ಯಾಂಡಲ್ ಆರಿಸಿ ಕೇಕ್ ಕಟ್ ಮಾಡ್ತಾನೆ. ಅವನು ಇನ್ನೇನು ಖುಷಿಗೆ ಕೇಕ್ ತಿನ್ನಿಸ್ಬೇಕು ಅನ್ನೋಷ್ಟ್ರಲ್ಲಿ ಇದ್ದಕ್ಕಿದ್ದ ಹಾಗೆ ಎಲೆಕ್ಟ್ರಿಸಿಟಿ ಹೋಗುತ್ತೆ. ಖುಷಿ, ಖುಷಿ ಎಲ್ಲಿದ್ಯಾ? ಕತ್ತಲೆಯಲ್ಲಿ ಖುಷಿ ಇದ್ದಕ್ಕಿದ್ದ ಹಾಗೆ ಮಾಯ ಆಗಿರ್ತಾಳೆ. ವಿವೇಕ್ ಅವಳನ್ನ ಎಲ್ಲ ಕಡೆ ಹುಡುಕ್ತಾನೆ. ಆದ್ರೆ ಅವಳೆಲ್ಲೂ ಸಿಗಲ್ಲ. ಅವನು ಫ್ಲಾಶ್ ಲೈಟ್ ಆನ್ ಮಾಡಕ್ಕೆ ಫೋನ್ ತೆಗಿತಾನೆ. ಆಗ ನೋಡ್ತಾನೆ ಒಂದೇ ನಂಬರಿಂದ ಎಷ್ಟೊಂದು ಮಿಸ್ಡ್ ಕಾಲ್ ಬಂದಿರುತ್ತೆ. ಅವನು ವಾಪಸ್ ಆ ನಂಬರ್ಗೆ ಕಾಲ್ ಮಾಡ್ತಾನೆ. ಫೋನ್ ತಗೊಂಡ ತಕ್ಷಣ ಆ ಕಡೆಯಿಂದ ಒಬ್ಬ ಹೆಂಗಸಿನ ಧ್ವನಿ ಕೇಳುತ್ತೆ. ಹಲೋ, ಯಾರು? ವಿವೇಕ್, ನಾನ್ ಖುಷಿ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ಯಾ ನೀನು? ಖುಷಿ, ನೀನ್ ಈ ಕತ್ತಲಲ್ಲಿ ಎಲ್ಲಿಗೆ ಹೋಗ್ಬಿಟ್ಟೆ? ನಾನ್ ನಿನ್ನೆ ಹುಡುಕ್ತಾ ಇದ್ದೀನಿ. ನನ್ನ? ನೀನ್ ಎಲ್ಲಿದ್ಯಾ ಇವಾಗ? ನಾನು ಈಗಷ್ಟೇ ನಿನ್ ಜೊತೆನೇ ಇದ್ನಲ್ವಾ ಮನೇಲಿ. ಓ ಶಿಟ್ ವಿವೇಕ್, ನೀನ್ ಈಗ್ಲೇ ಬೇಗ ಮನೆಯಿಂದ ಆಚೆ ಬಾ. ಆ ಮನೇಲಿ ಏನೋ ಸರಿ ಇಲ್ಲ. ಏನಾಯ್ತು ಖುಷಿ? ಮತ್ತೆ ನೀನೆಲ್ಲಿದ್ಯಾ? ಹೆಲೋ ಖುಷಿ, ಹೆಲೋ, ಕೇಳ್ತಾ ಇದೀಯಾ? ಹೆಲೋ. ಇದ್ದಕ್ಕಿದ್ದ ಹಾಗೆ ಕಾಲ್ ಕಟ್ ಆಗುತ್ತೆ. ವಿವೇಕ್ ಫೋನ್ ಆಫ್ ಮಾಡಿ ಮನೆ ಮೇನ್ ಎಂಟ್ರೆನ್ಸ್ ಕಡೆ ವಿವೇಕ್ ಹೋಗ್ತಾನೆ. ಹೋಗ್ತಿರುವಾಗ ಎಲ್ಲಿಂದಲೋ ಅವನಿಗೊಂದು ಮಂದ ಧ್ವನಿ ಕೇಳಿಸುತ್ತೆ. ವಿವೇಕ್ ಮಗನೇ. ಧ್ವನಿ ಕೇಳಿದ ತಕ್ಷಣ ವಿವೇಕ್ ಹೆಜ್ಜೆ ನಿಂತು ಹೋಗುತ್ತೆ. ಅವನು ಹಿಂತಿರುಗಿ ನೋಡ್ತಾನೆ. ಆ ಧ್ವನಿ ಎಲ್ಲಿಂದ ಬಂತು? ಅವನು ಮನೆ ಒಳಗೆ ಮತ್ತೆ ಹೋಗ್ತಾನೆ. ನೋಡಿದ್ರೆ ಒಂದು ರೂಮಲ್ಲಿ ಲೈಟ್ ಉರಿತಾ ಇರುತ್ತೆ. ಸ್ವಲ್ಪ ಹಿಂಜರಿಕೆಯಿಂದಾನೆ ಅವನು ಆ ರೂಮ್ ಒಳಗೆ ಹೋಗ್ತಾನೆ. ಅವನು ಆ ರೂಮ್ ಒಳಗೆ ಹೋಗ್ತಿದ್ದ ಹಾಗೆ ಎಲ್ಲ ಸ್ವಲ್ಪ ವಿಚಿತ್ರ, ವಿಭಿನ್ನವಾಗಿದೆ ಅನ್ಸತ್ತೆ. ಇದೇನು ಕನಸ? ಈ ರೂಮಲ್ಲಿರೋ ಬೆಳಕು ಕೂಡ ಬೇರೆ ಎಲ್ಲ ಕಡೆಗಿಂತ ವಿಭಿನ್ನವಾಗಿದೆ. ಅವನು ನಿಧಾನವಾಗಿ ರೂಮಿನ ಒಳಭಾಗಕ್ಕೆ ಬರ್ತಾನೆ. ಮತ್ತೆ ಒಂದು ಮೂಲೆಯಲ್ಲಿ ಕಿಟಕಿ ಕಡೆ ಮುಖ ಮಾಡಿ ಕೂತ ತನ್ನ ತಾಯಿನ ನೋಡ್ತಾನೆ. ಅವಳೊಂದು ಆರಾಮ ಕುರ್ಚಿಯಲ್ಲಿ ಕೂತಿರ್ತಾಳೆ. ಅವನು ನಿಧಾನವಾಗಿ ಅವಳ ಹತ್ರ ಬರ್ತಾನೆ. ಅಮ್ಮ, ನೀವು ಬಂದ್ಬಿಟ್ರ ಅಮ್ಮ? ನಾನು ನಿಮ್ಗೋಸ್ಕರ ಎಷ್ಟು ಕಾಯ್ತಾ ಇದ್ದೆ. ಸಾರಿ ನಿಮ್ಮನ್ನ ಬಿಟ್ಟಿದ್ದಕ್ಕೆ ಅಮ್ಮ. ವಿವೇಕ್ ನಿಧಾನವಾಗಿ ಬಂದು ಅವಳ ಕೈ ಹಿಡ್ಕೋತಾನೆ. ಅವನು ಕೈ ಹಿಡ್ಕೊಂಡು ಅಳಕ್ಕೆ ಶುರು ಮಾಡ್ತಾನೆ. ಕೆಲವು ಕ್ಷಣಗಳ ನಂತರ ಅವನು ಮೇಲೆ ನೋಡ್ತಾನೆ. ಮತ್ತವಳ ಮುಖ ನೋಡಿ ಆಶ್ಚರ್ಯಗೊಳ್ತಾನೆ. ಆ ಆಕೃತಿಯ ಅರ್ಧ ಮುಖ ಅವನ ಅಮ್ಮನ ಹಾಗೆ ಇರುತ್ತೆ. ಮತ್ತಿನ್ನರ್ಧ ಆ ಆಕೃತಿಯದ್ದು ಮೊದಲು ಖುಷಿಗೆ ಕಾಣಿಸಿದ್ದ ಆಕೃತಿ. ನೀನೇ ನನ್ನ ಕೊಂದು ಬಿಟ್ಟೆ. ಭಯದಿಂದ ವಿವೇಕ್ ಕೆಳಗೆ ಬಿದ್ದು ಹೋಗ್ತಾನೆ. ಇದಕ್ಕಿದ್ದ ಹಾಗೆ ರೂಮಲ್ಲಿ ಕತ್ತಲು ಕವಿಯುತ್ತೆ. ಆ ಆಕೃತಿ ಎದ್ದು ಅವನ ಹತ್ರ ಬೇಗ ಬರುತ್ತೆ. ವಿವೇಕ್ ಗಾಬರಿಯಿಂದ ತನ್ನ ಮುಖ ಮುಚ್ಕೋತಾನೆ. ಮತ್ತೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಶಾಂತವಾಗ್ಬಿಡುತ್ತೆ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಅಲ್ಲಿಂದ ಹೊರಗೆ ಹೋಗೋ ಪ್ರಯತ್ನ ಮಾಡ್ತಾನೆ. ಖಾಲಿಯಾಗಿದ್ದ ದಾರಿಯಲ್ಲಿ ಓಡ್ತಾನೆ. ಅವನು ಬಾಗಿಲಿನ ಹ್ಯಾಂಡಲ್ ತಿರುಗಿಸಿ ಬಾಗಿಲು ತೆಗೆಯೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಬಾಗಿಲು ತೆರ್ಕೊಳ್ಳಲ್ಲ. ಅವನು ಪದೇ ಪದೇ ತುಂಬಾ ಶಕ್ತಿ ಬಿಟ್ಟು ಟ್ರೈ ಮಾಡ್ತಾನೆ. ಆದರೆ ಆಗಲೂ ಬಾಗಿಲು ತೆರ್ಕೊಳ್ಳಲ್ಲ. ಅವನು ತುಂಬಾ ಅಸಹಾಯಕನಂತೆ ಫೀಲ್ ಮಾಡ್ತಾನೆ.
ಯಾವುದೋ ಅದೃಶ್ಯ ಶಕ್ತಿ ಹತ್ರ ಸಿಕ್ಕಾಕೊಂಡ ಹಾಗೆ. ಇನ್ನೊಂದ್ ಕಡೆ ಖುಷಿ ಕೈಯಲ್ಲಿ ಸಣಕೆ ಹಿಡ್ಕೊಂಡು ಮನೆಯ ಹಿಂಭಾಗಕ್ಕೆ ಬರ್ತಾಳೆ ಮತ್ತದರಿಂದ ಬಾಗಿಲು ಒಡೆಯೋ ಪ್ರಯತ್ನ ಮಾಡ್ತಾಳೆ. ಅವಳು ಬೀಗದ ಮೇಲೆ ತುಂಬಾ ಸಲ ಹೊಡಿತಾಳೆ, ಅದರಿಂದ ಬೀಗ ಮುರಿದು ಹೋಗುತ್ತೆ. ಅವಳು ಬಾಗಿಲು ತೆಗಿತಾಳೆ. ಬೇಸ್ಮೆಂಟ್ ಕಡೆಯಿಂದ ಒಳಗಡೆ ಬಂದು ವಿವೇಕ್ನ ಮನೆಯಲ್ಲೆಲ್ಲ ಹುಡುಕ್ತಾಳೆ. ಮನೆಯೊಳಗೆ ವಿವೇಕ್ ಖಾಲಿ ಇದ್ದ ಬಾತ್ರೂಮಲ್ಲಿ ಕೂತಿರ್ತಾನೆ. ಮಂಡಿಗೆ ತಲೆ ಇಟ್ಟು ಬಗ್ಗಿ ಅಳ್ತಾ ಕೂತಿರ್ತಾನೆ. ಭಯದ ಕಾರಣದಿಂದ ಅವನ ದೇಹ ನಡುಗ್ತಾ ಇರುತ್ತೆ. ಆಗ ಅವನಿಗೆ ನೆನಪಾಗತ್ತೆ ಅವನ ಹತ್ರ ಫೋನ್ ಇದೆ ಅಂತ. ಅವನು ಫೋನ್ ತೆಗೆದು ಖುಷಿಗೆ ಕಾಲ್ ಮಾಡ್ತಾನೆ. ಆದರೆ ಆಶ್ಚರ್ಯದ ಸಂಗತಿ ಅಂದ್ರೆ ಆ ಫೋನು ಮನೆ ಒಳಗಡೆನೇ ರಿಂಗ್ ಆಗ್ತಿರುತ್ತೆ. ಅದನ್ನ ಕೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಅವನು ತಕ್ಷಣ ಎದ್ದು ಬಾತ್ರೂಮಿಂದ ಹೊರಗಡೆ ಬರ್ತಾನೆ. ಅವನು ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾನೆ. ಯಾವುದೇ ಸೌಂಡ್ ಆಗದೆ ಇರೋ ಹಾಗೆ ಹುಷಾರಾಗಿ ಹೋಗ್ತಾನೆ. ನೀನೇ ನನ್ನ ಕೊಂದುಬಿಟ್ಟೆ. ಖುಷಿ. ಅವನಿಗೆ ಯಾವುದೇ ಉತ್ತರ ಸಿಗಲ್ಲ. ಆದ್ರೂ ಅವನು ಮನೆಯೆಲ್ಲ ಹುಡುಕ್ತಾ ಮುಂದೆ ಹೋಗ್ತಾ ಇರ್ತಾನೆ. ಅವನು ಮನೆಯಲ್ಲೆಲ್ಲ ಕಣ್ಣು ಹಾಯಿಸ್ತಾನೆ, ಆದ್ರೆ ಅಲ್ಲೆಲ್ಲೂ ಖುಷಿಯ ಸುಳಿವೇ ಇರಲಿಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಅವನಿಗೆ ಕಿಚನ್ ಕಡೆಯಿಂದ ಏನೋ ಶಬ್ದ ಕೇಳಿಸುತ್ತೆ. ವಿವೇಕ್, ವಿವೇಕ್, ನನ್ನ ಕಾಪಾಡು, ವಿವೇಕ್. ವಿವೇಕ್ ತಕ್ಷಣ ಕಿಚನ್ ಕಡೆ ಓಡಿ ಹೋಗ್ತಾನೆ. ಅವನು ಕಿಚನ್ ಒಳಗೆ ಹೋದ ತಕ್ಷಣ ನೆಲದ ಮೇಲೆ ಬಿದ್ದಿದ್ದ ಸಣಿಕೆ ಕಾಣಿಸುತ್ತೆ. ಮತ್ತೆ ಸುತ್ತಮುತ್ತ ಯಾರೂ ಇರೋದಿಲ್ಲ. ಅವನು ಸಣಿಕೆ ತಗೋತಾನೆ. ನೋಡಿದ್ರೆ ಅದರ ಮೇಲೆ ರಕ್ತದ ಕಲೆ ಇರುತ್ತೆ. ಆಗ ಅವನ ಮೇಲೆ ಒಂದು ಚಿಕ್ಕ ರಕ್ತದ ಹನಿ ಬೀಳುತ್ತೆ. ಅವನು ಮೇಲೆ ನೋಡ್ತಾನೆ. ರೂಫ್ ಮೇಲೆ ಖುಷಿ ಕಾಣಿಸ್ತಾಳೆ. ಅವಳ ಮುಖ ತುಂಬಾ ಭಯಂಕರವಾಗಿರುತ್ತೆ. ಅದರಿಂದ ಅವನಿನ್ನೂ ಹೆದರ್ಕೋತಾನೆ. ನೀನ್ ಮಾಡಿದ್ದು ಸರಿಯಲ್ಲ. ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಕೊಂದುಬಿಟ್ಟೆ. ನೀನು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಮಕ್ಕಳಿಂದ ಅವರ ತಾಯಿನ ದೂರ ಮಾಡಿಬಿಟ್ಟೆ. ಈಗ ನಾನು ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಇಲ್ಲ, ಯಾರು ನೀನು? ಇಷ್ಟು ಬೇಗ ಮರ್ತ್ ಹೋಯ್ತಾ? ಆಗ ವಿವೇಕ್ಗೆ ಆ ರಾತ್ರಿ ನೆನಪಾಗತ್ತೆ. ಅವನು ಕೆಲಸದ ಮೇಲೆ ಸಿಟಿಗೆ ಹೋಗಿದ್ದ. ವಿವೇಕ್ ರಾತ್ರಿ ಆ ರೋಡಲ್ಲಿ ಕಾರ್ ಓಡಿಸ್ತಿರ್ತಾನೆ. ಅವನಿಗೆ ಸ್ವಲ್ಪ ನಿದ್ದೆ ಬಂದ ಹಾಗಾಗಿರುತ್ತೆ. ಅದರಿಂದ ಅವನ ಕಣ್ಣು ಸ್ವಲ್ಪ ಮಂದ ಆಗಿರುತ್ತೆ. ಇದ್ದಕ್ಕಿದ್ದ ಹಾಗೆ ಒಂದು ಹೆಂಗಸು ಮುಂದೆ ಬರ್ತಾಳೆ. ಮತ್ತೆ ವಿವೇಕ್ ಕಾರ್ ಅವಳಿಗೆ ಡ್ಯಾಶ್ ಹೊಡೆಯುತ್ತೆ. ಅವನು ತುಂಬಾ ಸ್ಪೀಡಲ್ಲಿದ್ದ ಕಾರಣ ಅವಳು ಗಾಳಿಯಲ್ಲಿ ಹಾರಿ ದೂರ ಬೀಳ್ತಾಳೆ. ಎಲ್ಲ ಕಡೆ ರಕ್ತ ಸುರಿದಿರುತ್ತೆ. ವಿವೇಕ್ ತಕ್ಷಣ ಬ್ರೇಕ್ ಹಾಕ್ತಾನೆ. ಕಾರಿಂದ ಇಳಿದು ಅವಳನ್ನ ನೋಡಕ್ಕೆ ಹೋಗ್ತಾನೆ. ಆ ಹೆಂಗಸಿಗೆ ತುಂಬಾ ಏಟಾಗಿರುತ್ತೆ, ಆದರೆ ಇನ್ನೂ ಬದುಕೇ ಇರ್ತಾಳೆ. ಸಹಾಯ ಮಾಡಿ, ನನ್ನ ಮಕ್ಕಳು. ನಾನು ಇವಳಿಗೆ ಸಹಾಯ ಮಾಡಿದ್ರೆ ನಾಳೆ ಇವಳೇ ನನಗೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ ನಾನು? ವಿವೇಕ್ ಸುತ್ತಮುತ್ತ ನೋಡ್ತಾನೆ. ಯಾರಾದ್ರೂ ಇದನ್ನೆಲ್ಲ ನೋಡಿದ್ರ ಅಂತ. ಸುತ್ತಮುತ್ತ ಯಾರೂ ಇಲ್ಲ ಅಂತ ಅವನಿಗೆ ನಂಬಿಕೆ ಬಂದ ಮೇಲೆ ಅವನೊಂದು ದೊಡ್ಡ ಕಲ್ಲು ತಗೊಂಡು ಆ ಹೆಂಗಸಿನ ಮುಖದ ಮೇಲೆ ಜೋರಾಗಿ ಹೊಡಿತಾನೆ. ಅದರಿಂದ ಆ ಹೆಂಗಸು ಅಲ್ಲೇ ಸತ್ತು ಹೋಗ್ತಾಳೆ. ಅವನು ತನ್ನ ಕೈ ಕ್ಲೀನ್ ಮಾಡ್ಕೊಂಡು ಕಾರ್ ಹತ್ತಿ ಅಲ್ಲಿಂದ ಹೊರಟೋಗ್ತಾನೆ. ವಿವೇಕ್ ತಾನು ಮಾಡಿದ್ದನ್ನ ನೆನೆಸ್ಕೊಂಡು ಅಳುತ್ತಾನೆ. ಮತ್ತೆ ಕ್ಷಮೆ ಕೇಳಕ್ಕೆ ಪ್ರಯತ್ನ ಮಾಡ್ತಾನೆ. ನನ್ನನ್ನು ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು, ನಂದೇ ತಪ್ಪು. ಪ್ಲೀಸ್, ನಾನ್ ಮಾಡಿರೋ ತಪ್ಪಿನ ಶಿಕ್ಷಣ ಅವಳಿಗೆ ಕೊಡ್ಬೇಡ. ಪ್ಲೀಸ್, ನನ್ನ ಕ್ಷಮಿಸ್ಬಿಡು. ಅವಳು ನಿರಂತರವಾಗಿ ಕೋಪದಿಂದ ವಿವೇಕ್ ಮುಖನ ನೋಡ್ತಾ ಇರ್ತಾಳೆ. ಮಾರನೇ ದಿನ ಬೆಳಗಾಗುತ್ತೆ. ಸೂರ್ಯ ಹುಟ್ಟುತ್ತಾನೆ. ಮತ್ತೆ ಖುಷಿ ಅದೇ ಕಿಚನ್ನಲ್ಲಿ ಎಚ್ಚರಗೊಳ್ತಾಳೆ. ಅವಳ ಮುಖ ಮತ್ತು ಕೈ ಮೇಲೆ ಗಾಯಗಳಾಗಿರುತ್ತೆ. ಅವಳಿಗೆ ಏನಾಗಿತ್ತು ಅಂತ ಅವಳಿಗೆ ಅರ್ಥ ಆಗಲ್ಲ. ಖುಷಿ ಲಿವಿಂಗ್ ರೂಮ್ಗೆ ಬರ್ತಾಳೆ. ಅಲ್ಲಾಗಿರೋದನ್ನ ನೋಡಿ ಅವಳಿಗೆ ಭಯ ಆಗುತ್ತೆ. ಅವಳ ಕಣ್ಣೆದುರಿಗೆ ವಿವೇಕ್ ಹೆಣ ಬಿದ್ದಿರುತ್ತೆ. ಅವನ ಮುಖ ಅದೇ ಶೋಪೀಸಿಂದ ಒಡೆದು ಹೋಗಿರುತ್ತೆ. ಈ ಮನೆಗ್ ಬಂದ ಮೇಲೆ ಅವರಿಬ್ರು ಸೇರಿ ಅದನ್ನ ಮಾಡಿದ್ರು.